ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಸರ್ ಬರೀ 5 ಲಕ್ಷ ಸುಪಾರಿ ಅಷ್ಟೇ ಅಲ್ಲ, ಇದು 50 ಲಕ್ಷ ಸುಪಾರಿ ಬಂದಿದೆ, ವಿದೇಶದಿಂದಲೂ ಕೂಡ ಹಣ ಹರಿದು ಬಂದಿದೆ ಅನ್ನುವಂಥ ಚರ್ಚೆಗಳು, ಅನುಮಾನಗಳು. ಇಲ್ಲ, ಅದೆಲ್ಲ ತನಿಖೆ ಆದಮೇಲೆ ತಾನೇ ಗೊತ್ತಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ತನಿಖೆ ಸಂಪೂರ್ಣ ಆದಮೇಲೆ ಇವೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಯಾರು ಸುಪಾರಿ ಕೊಟ್ಟಿದ್ರಾ, ಕೊಟ್ಟಿಲ್ವಾ, ಕೊಟ್ಟಿದ್ರೆ ಎಷ್ಟು ಹಣ ಕೊಟ್ಟಿದ್ರು, ಇದೆಲ್ಲ ಡೀಟೇಲ್ಸ್ ಎಲ್ಲ ಬರೋದೆಲ್ಲ ತನಿಖೆ ಆದಮೇಲೆ ಬರುತ್ತೆ. ಸ್ಪೆಕ್ಯುಲೇಷನ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಈ ಸರ್ ಹರೀಶ್ ಪೂಂಜಾ ಅವರು FIR ಹಾಕಿದಾರಲ್ಲ, ದ್ವೇಷದ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನು BJP ನಾಯಕರು ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ, ಈ ದ್ವೇಷದ ರಾಜಕಾರಣದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಅವರು ಹೇಳಿಕೆ ಏನಾದರೂ ಅವರು ಕೊಟ್ಟಿದ್ದರೆ ಆ ಹೇಳಿಕೆ ಈ ಅವ್ರೇನು ಸೆಕ್ಷನ್ಸ್ ಹಾಕಿದ್ದಾರಲ್ಲ ಅದು ಅಟ್ರ್ಯಾಕ್ಟ್ ಆಗುತ್ತೆ ಇಲ್ವೋ ಅಂತ ಲೀಗಲಾಗಿ ಅವರು ಎಕ್ಸಾಮಿನ್ ಮಾಡಿರ್ತಾರೆ. ಇಲ್ಲದೇ ಇದ್ರೆ ಯಾಕೆ ಮಾಡ್ತಾರೆ? ಸುಮ್ಮನೆ ಒಬ್ಬರು ಶಾಸಕರ ಮೇಲೆ ಹಾಕೋದಕ್ಕೆ ಬರೋದಿಲ್ಲ. ಅವರೇನಾದರೂ ಅವರ ಹೇಳಿಕೆಯಲ್ಲಿ ಅಥವಾ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಕಾನೂನು ವಿರುದ್ಧವಾಗಿ ಬಂದಿದೆ ಅಂತ ಹೇಳಿದರೆ ಅದು ವೆರಿಫೈ ಮಾಡ್ಕೊಳ್ತಾರೆ ಬಿಫೋರ್ FIR. ಅದನ್ನು ಮಾಡಿರ್ಬೋದು. ಅನಿತಾ ಪ್ರಕರಣ ಎಲ್ಲೊಂದು ಕಡೆ ಕ್ಲೋಸ್ ಆಗುತ್ತೆ, ಏನು ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅಂತ ಚರ್ಚೆಗಳು ನಡೀತಾ ಇದೆ. ಅವ್ರು ಸ್ಟೇಟ್ಮೆಂಟ್ ಹೋಗಿ ಕೊಟ್ಟು ಬಂದವ್ರೆ ರಾಜನ್ ಅವರು. ಈಗ ಸದ್ಯಕ್ಕೆ ಏನು ಸುದ್ದಿ ಇಲ್ಲ, ಎಲ್ಲೊಂದು ಕಡೆ ಮುಚ್ಚಾಕೋ ಪ್ರಯತ್ನ ಆಗ್ತಾ ಇದೆ ಅಂತ. ಅಲ್ಲ, ಮುಚ್ಚಾಕೋದು ಅಂತಲ್ಲ, ಅವರು ಸ್ಟೇಟ್ಮೆಂಟ್ ಅವ್ರದ್ದು ಕೊಟ್ಟ ಮೇಲೆ ಅದರಿಂದ ಏನು ಮಾಹಿತಿ, ಈಗ ನನಗೂ ನಿಮಗೂ ಗೊತ್ತಿಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಕೆಲವಷ್ಟೇ ನೀವು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮದಲ್ಲಿ ಬಂದಿದೆ. ಅದೆಲ್ಲವೂ ಹಾಗೇ ಇದೆ ಅಂತ ಹೇಳಕ್ಕೆ ಬರಲ್ಲ. ಅವರು ಏನು ಹೇಳಿದಾರೋ ಅದ್ರ ಮೇಲೆ ಮುಂದುವರಿಯುತ್ತೆ ತನಿಖೆ. ಸರ್, ಕರ್ನಾಟಕದಲ್ಲೂ ಕೂಡ UP ಮಾದರಿಯ ಬುಲ್ಡೋಸರ್ ಪದ್ಧತಿನ ತರಬೇಕು ಅಂತ ಸದಾನಂದ ಗೌಡರು ಆಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ಸುಹಾಸ ಶೆಟ್ಟಿ ಹತ್ಯೆಗಳು ನಿಂತೋಗುತ್ತೆ ಅಂತ. ಗೊತ್ತಿಲ್ಲ ನನಗೆ. ಬೇಕಾ ಸರ್, ತರಬೇಕಾ ಅಂತ? ನನಗೆ ಗೊತ್ತಿಲ್ಲ ಅದು. ಹಾಂ, ಅಲ್ಲ, ಅದನ್ನೆಲ್ಲ ವೆರಿಫೈ ಮಾಡೋದಕ್ಕೆ ಹೇಳಿದ್ದೇನೆ ನಾನು ಮೊನ್ನೆ ಮಂಗಳೂರಲ್ಲಿ ಕೂಡ ಅದನ್ನು ನಾನು ಹೇಳಿ ಬಂದಿದ್ದೇನೆ. ಈಗಲೂ ಕೂಡ ನಮ್ಮ L&O ADGP ಅವ್ರಿಗೂ ಕೂಡ ತಿಳಿಸಿದ್ದೇನೆ. ಈ ರೀತಿ ಮಾಹಿತಿ ಏನು ಬಂದಿದೆ ಅದ್ರ ಬಗ್ಗೆ ವೆರಿಫೈ ಮಾಡಿ ಯಾರು ಪೋಸ್ಟಿಂಗ್ಸ್ ಮಾಡಿದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಇವತ್ತು ಬೆಳಿಗ್ಗೆನೂ ಕೂಡ ಕೊಟ್ಟಿದ್ದೇನೆ ನಾನು. ಕಾಂಗ್ರೆಸ್ ನಾಯಕರ ಮೇಲೂ FIRಗಳಾಗಿದ್ದಾವೆ. ಹಾಗಿದ್ರೆ ಅವ್ರನ್ನೂ ಕೂಡ ರೌಡಿ ಶೀಟರ್ ಕರಿಬಹುದಾ ಅಂತ. ಈಗ ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ದರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರೆಯೋದು ಯಾವ ಪಾರ್ಟಿಗಾದರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ದರೆ, ರೌಡಿ ಶೀಟರ್ ಸೆಕ್ಷನ್ ಇದ್ದರೆ ಕರಿಬೋದು. ಯಾರನ್ನ ಬೇಕಾದ್ರೂ ಕರಿಬೋದು. ಕಾನೂನೇ ಕರೀತಾ ಇದೆ ಅಂದಾಗ ನೀವು ಕರೆಯೋಕ್ಕೇನು? ಪಾಕಿಸ್ತಾನ ಪ್ರಜೆಗಳ ಬಗ್ಗೆ ಸ್ಪಷ್ಟತೆ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಅನ್ನುವಂಥ BJP ಆರೋಪ. ಎಷ್ಟು ಜನ ಇದ್ದಾರೆ, ಎಷ್ಟು ಜನರನ್ನು ವಾಪಸ್ ಕಳಿಸಿದ್ದಾರೆ? ನೋಡಿ, ಇಡೀ ದೇಶದಲ್ಲಿ ಈಗಾಗಲೇ 600-700 ಆಗಿದೆ. ಈಗ ನಾವು ವೆರಿಫೈ ಮಾಡಿ ಕಳಿಸ್ತಾ ಇದ್ದೀವಿ. ಲಾಸ್ಟ್ ಡೇಟ್ ಇತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಮಾಡಿ ಕಳಿಸ್ತಾರೆ. ಈಗೇನೋ ಒಂದು 6-7 ಜನ ಅಂತ ಹೇಳ್ತಿದ್ದಾರೆ, ಅಂದರೆ ಅಧಿಕೃತವಾಗಿ. ಅದನ್ನು ಇನ್ನೂ ನೋಡಬೇಕಲ್ಲ, ಇನ್ನೂ ವೆರಿಫೈ ಮಾಡ್ತಾನೇ ಇದ್ದಾರೆ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್, ಅದನ್ನು ಮಾಡ್ತಾ ಇದ್ದಾರೆ.